ಆದ್ರೆ ಎಲ್ಲಾ ಬಿಟ್ಟಿಂತ ನಾವು ಡಾನದೆ ರಾಜಕಾರಣಿಗಳಿಂದ ಹೋಗ್ಬಾರ್ದೆ. ರಾಜಕಾರಣ ಇದ್ದ ಒಳಗೆ ಕುಂತ್ಕೊಂಡು ಫಿಲ್ಟರ್ ನೀರು ಕುಡಿತಾನೆ, ನೀವು ಹೊರಗೆ ನಿಂತ್ಕೊಂಡು ನಾಳೆ ನೀರು ಕುಡಿತೀವಿ. ದುಡಿಮೆ ಮಾಡ್ಬೇಕು ಅನ್ನೋದು ಏನಿದೆ ಸರ್, ದುಡಿಬೇಕ್ರಿ. ಆದ್ರೆ ಯಾವ್ದು ಇದಕ್ಕೆ ಹೋಗದಂಗೆ ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ಬೇಕು. ಈಗ ಯಾವ್ದು ಇವರಿಂದ ಅಡ್ಡಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವು ಆಯ್ತು, ನಮ್ಮ ಮನೆ ಆಯ್ತು, ನಮ್ಮ ಸಂಸಾರ ಆಯ್ತು, ನಾವು ಗಟ್ಟಿಯಾಗಿ ದುಡ್ಕೊಂತ ಹೋದ್ರೆ ಏನಾದರೂ ಸಂಪಾದನೆ ಮಾಡ್ಬೋದು. ವರ್ಷದಿಂದ ಮಾಡತ್ತೀವಿ. ಮೊದಲು ನಾವು ವಿ ಆರ್ ಎಲ್ ಹೆಡ್ ಆಫೀಸ್ನಾಗ ವರ್ಕ್ ಮಾಡ್ತಿದ್ದೆ. ಅದು ನಮ್ಮದು 2000ದಾಗ BA ಮುಗಿದಿತ್ತು ರೀ. BA ಮುಗಿದ ತಕ್ಷಣ ನಾವು ವಿ ಆರ್ ಎಲ್ ಜಾಯ್ನ್ ಆದೆ. ನಮ್ಮದು ಸ್ವಲ್ಪ ಪರಿಸ್ಥಿತಿ ಎಡ ಇತ್ತು, ಹಿಂಗಾಗಿ ಮುಂದೆ ಕಲಿಯಕ್ಕಾಗಲಿಲ್ಲ ನನಗೆ. ಹಿಂಗಾಗಿ ಬಿಟ್ಟು ವಿ ಆರ್ ಎಲ್ನಾಗ 2005ರಿಂದ 2021 ಮಟ್ಟ ರೀ 14 ವರ್ಷ ಜಾಬ್ ಮಾಡೀನಿ. ಜಾಬ್ ಬಿಟ್ಟು ಮಾಡಿದೆ. ಅಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು, ಅದಕ್ಕೂ ಹೆವಿ ಆಯ್ತು. ಯಾವತ್ತು ನಾನು ಅಲ್ಲಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ. ಮಾಡಿ ನನಗೂ ಸ್ವಲ್ಪ ದೃಷ್ಟಿ ದೋಷ ಆಯ್ತು. ಹಿಂಗಾಗಿ ಬಿಟ್ಟಿದೆ. ನನಗೂ ಬಿಟ್ಟು ಏನಾದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನಿಸ್ತೆ. ಆಮೇಲೆ ಇದನ್ನ ಹೋಟೆಲದ್ದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಟೆಲ್ ಮಾಡತ್ತೀನಿ. ಎಲ್ಲ ಚೆನ್ನಾಗಿತ್ತು. ಕನಿಷ್ಠ ದಿನಕ್ಕೆ ಒಂದು 4ರಿಂದ 5 ಸಾವಿರ ರೂಪಾಯಿ ದುಡಿತೇನೆ ಸರ್. ದುಡಿಮೆ ಮಾಡ್ಬೇಕು ಅನ್ನೋದು ಏನಿದೆ ಸರ್, ದುಡಿಬೇಕ್ರಿ. ಆದ್ರೆ ಯಾವ್ದು ಇದಕ್ಕೆ ಹೋಗದಂಗೆ, ಮತ್ತೊಬ್ರು ಯಾವ್ದಕ್ಕೆ ಬೀಳ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ಬೇಕು. ಈಗ ಯಾವ್ದು ಇವರಿಂದ ಅಡ್ಡಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವು ಆಯ್ತು, ನಮ್ಮ ಮನೆ ಆಯ್ತು, ನಮ್ಮ ಸಂಸಾರ ಆಯ್ತು, ನಾವು ಗಟ್ಟಿಯಾಗಿ ದುಡ್ಕೊಂತ ಹೋದ್ರೆ ಏನಾದರೂ ಸಂಪಾದನೆ ಮಾಡ್ಬೋದು. ಈಗ ಕರ್ನಾಟಕದ ಎಷ್ಟು ಲಕ್ಷ ಜನ ಐತ್ರಿ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಈ ಕಲ್ತೋದು ಎಲ್ಲರೂ ಸರ್ಕಾರಿ ನೌಕರಿನ ಬೇಕಂತಂದ್ರೆ ಕೊಡೋಕ್ಕಂತೂ ಆಗಲ್ಲ. ಕಲಿಯೋದು ಯಾವ ಉದ್ದೇಶಕ್ಕೆ ಅಂತಂದ್ರೆ, ಒಂದು ಶಿಕ್ಷಣ ಕಲಿಬೇಕಂತ ಕಲಿತೀವಿ ಅಂತಂದ್ರೆ ನಮ್ಮ ಬುದ್ಧಿನ ನಾವು ಹೆಚ್ಚಿಸ್ಕೋಬೇಕು. ಬುದ್ಧಿ ಮಟ್ಟನ ಹೆಚ್ಚಿಸ್ಕೋ ಸಂಬಂಧ ನಾವು ಕಲಿಬೇಕು. ನಾನು ಇದನ್ನ ಮಾಡ್ಬೇಕು, ಜಾಬ ಮಾಡ್ಬೇಕು ಅನ್ನೋದನ್ನ ಯಾವತ್ತೂ ಬಿಟ್ಬಿಡ್ಬೇಕು. ಏನಾದರೂ ಮಾಡ್ಬೇಕು, ಏನಾದರೂ ಮಾಡಿ ನಾ ಬದುಕ್ತೀನಿ ಅನ್ನೋದು ಛಲ ಇರ್ಬೇಕು. ಛಲ. ಇವತ್ತು ಸರ್ಕಾರಿ ಉದ್ಯಮ ಇದ್ದವ ಕನಿಷ್ಠ ಒಂದು ತಿಂಗಳಿಗೆ ಎಷ್ಟು ಹೋಗ್ಬೋದ್ರಿ? ಇವತ್ತು ಒಬ್ಬ ಹೈಸ್ಕೂಲ್ PU ಟೀಚರ್ ಅದಾನಂದ್ರೆ 80,000 ರೂಪಾಯಿ ತೊಗೊಂತಾನ. ನಾ ಡೈಲಿ 5,000 ದುಡಿತೀನಿ. ಒಂದು ತಿಂಗಳಿಗೆ 1,50,000 ರೂಪಾಯಿ ಟ್ರಾನ್ಸಾಕ್ಷನ್ ಆಯ್ತು. ನಂದು 50% ಹೋಗುತ್ತೆ. ನಾ 50ರಿಂದ 60,000 ರೂಪಾಯಿ ದುಡ್ದಿದ್ದೀನಿ. ಕೈತಿಲ್ಲ ನಮ್ಮ ದುಡಿಮೆಗಳು ನಾವು ಮಾಡ್ಕೋಬೋದು. ದುಡಿಬೇಕಂದ್ರೆ ಛಲ ಬೇಕು ಅಷ್ಟೇ ಸರ್. ರವಿ ಬೆಳಗ್ಗೆ ಏನು ಹೇಳಿದ್ರೆ, ದುಡ್ಡು ಮಾಡ್ತೀನಿ ಅಂತ ಹೋದ್ರೆ ಬರೀ ದುಡ್ಡು ಮಾಡ್ತೀವಿ, ಹೆಸರು ಮಾಡ್ಬೇಕಂತ ಹೋದ್ರೆ ಬರೀ ಹೆಸರು ಮಾಡ್ತೀವಿ. ನಾವು ದುಡಿತೀನಿ ಅಂತ ಹೊಂಟ್ರೆ ದುಡ್ಡು ಮಾಡ್ತೀವಿ, ಹೆಸರು ಮಾಡ್ತೀವಿ, ಎರಡೂ ತಾನ ಬರ್ತೈತಿ. ಅದ ದುಡಿತೀನಿ ಅಂತ ಹೋಗ್ಬೇಕು. ಬಸವಣ್ಣ ನಾವು ಹೇಳೋದಲ್ಲ, ಕಾಯಕವೇ ಕೈಲಾಸ ಅಂತಂದು. ಬಸವಣ್ಣ ತತ್ವದ ಮೇಲೆ ಹೋಗ್ಬೇಕು. ಕಾಯಕವೇ ಕೈಲಾಸ ಅಂತಂದ್ರೆ ದುಡಿಬೇಕು. ಕೆಲವೊಬ್ರು ಧಮ್ಕಿನೂ ಮಾಡ್ತಾರ, ಅದು ಮಾಡ್ತಾರ. ಯಾಕಂದ್ರೆ ನಾವು ಹೆಂಗೆ ಗೊತ್ತಂದ್ರೆ, ಈಗ ಸೈಲೆಂಟ್ ಆಗಿರ್ತೇವೆ. ಈಗ ನಾವು ಅಥವಾ ನಮ್ಮ ಮನೆ ಅಥವಾ ನಮ್ಮ ಸಂಸಾರ, ನಮ್ಮ ಹೆಂಡ್ರು ಮಕ್ಕಳು ಅಥವಾ ನಾವು ನಮ್ಮ ದುಡಿನ ಮಾಡ್ಕೊಂಡು ಹೊಂಟೇವಿ. ಆದ್ರೆ ಎಲ್ಲ ಬಿಟ್ಟಿಂತ ನಾವು ಡಾನದೆ. ಅದು ನಾವು ಹೆದರ್ತೇವೆ ಅಟ. ಯಾಕಂದ್ರೆ ನಮ್ಮ ಜವಾಬ್ದಾರಿ, ನನ್ನ ಹೆಗಲ ಮೇಲೆ ಜವಾಬ್ದಾರಿ ಐತಿ. ನನ್ನ ಮಕ್ಕಳು ಸಾಕು, ನಮ್ಮ ಸಂಸಾರ ನೋಡ್ಬೇಕು, ನನ್ನ ತಂದೆ ತಾಯಿ ನೋಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಅದನ್ನ ಮಾಡ್ಕೊಂತ ಹೋದ್ರೆ ನಡೆಯಂಗಿಲ್ಲ. ನಾವು ಹೆದರ್ತೇವೆ. ಯಾಕಂದ್ರೆ ನಾವು ಬಡವರು, ದುಡ್ಕೊಂಡು ತಿನ್ನೋರು. ನಾವು ಏಟ್ ಬೇಕು ಅಟ್ ಮಾಡ್ಕೊಳ್ಳೋದು, ಏಟಿಲ್ಲ ನಮ್ಮ ಜೀವನ ನಾವು ನೋಡ್ಕೊಳ್ಳೋದು, ಅಷ್ಟ್ರ ಮೇಲೆ ಹೋಗ್ಬೇಕು ರೀ. ಹಿಂದಿನ ಯುವ ಜನರಿಗೆ ದುಡಿಮೆಯೇ ಕಾಯಕವೇ ಕೈಲಾಸ. ದುಡಿದಿ ತಿನ್ನದಿ, ಮತ್ತೊಬ್ಬರಿಂದ ಅಡ್ಡಾಡ್ಬಾರ್ದ್ರಿ. ರಾಜಕಾರಣಿಗಳಿಂದ ಹೋಗ್ಬಾರ್ದ್ರಿ. ಮತ್ತೊಬ್ಬ ರಾಜಕಾರಣಿಯಿಂದ ಹೋಗ್ಬಾರ್ದ್ರಿ. ರಾಜಕಾರಣ ಇದ್ದ ಒಳಗೆ ಕುಂತ್ಕೊಂಡು ಫಿಲ್ಟರ್ ನೀರು ಕುಡಿತಾನೆ, ನೀವು ಹೊರಗೆ ನಿಂತ್ಕೊಂಡು ನಾಳೆ ನೀರು ಕುಡಿತೀರಿ. ಹೋಗಲ್ರಿ. ಏನು ಸಿಗ್ತೈತಿ ಲಾಭ ಏನು ಸಿಗಂಗಿಲ್ಲ. ಎಜುಕೇಟೆಡ್ ಹುಡುಗರು ಏನಪ್ಪ ಅಂತಂದ್ರೆ, ಟೀನೇಜ್ ಹುಡುಗರಿಗೆ ಏನು ಇಂಪಾರ್ಟೆಂಟ್ ಹೇಳ್ತೀನಿ ನಾನು. ಈ ಟೀನೇಜ್ ಏನಿರ್ತೈತಲ್ಲ ರೀ, 13 to 19 ಏಜ್, 13ರಿಂದ 19 ವರ್ಷ. ಈ ಟೀನೇಜ್ ಒಳಗೆ 13 to 19 ಏಜ್ ಒಳಗೆ ಹುಡುಗ ಸುಧಾರಿಸ್ಕೊಂಡು ಏನಾದ್ರು ಒಂದು ಡೆವಲಪ್ಮೆಂಟ್ ಆದ್ರೆ ಮುಂದೆ ಅವ್ರಿಗೆ 60 years ಅಂದ್ರೆ ರಿಟೈರ್ಮೆಂಟ್ ಪೆನ್ಷನ್ ಏಜ್ ಮಾಡೋಣ ಆರಾಮ್ ಇರ್ತದೆ. ಅವಾಗ ಈ 13 to 16 ಒಳಗೆ ಏನಾದ್ರು ಸ್ವಲ್ಪ ಮಂಗ್ಯಾತನ ಮಾಡಿದ್ರೆ ಮುಂದೆ ಜೀವನ ಪರಿತಾನ ಕಷ್ಟಪಡ್ಬೇಕು. ಆ ಏಜ್ ಅಂತ ಅದ. 13 to 19 ಐತಲ್ಲ ಟೀನೇಜ್, ಆ ಏಜ್ ಅಂತ ಅದ. ಮಾಡ್ತಾರೆ, ಲವ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಹೆಂಗಿರ್ಬೇಕ್ರಿಪ್ಪ ಅಂತಂದ್ರೆ, ಫ್ಯೂಚರ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿಬಿಟ್ರೆ ಆಮೇಲೆ ನಾವು ಕಲಿತು ಒಳ್ಳೆ ಜಾಬ್ ತೊಗೊಂಡು ಎಲ್ಲ ನಾವು ಮಾಡಿದ್ವಿ ಅಂತಂದ್ರೆ ಐಶ್ವರ್ಯ ಬರ್ತಾಳ ಅಂತ ಹುಡುಗಿಯಾದ್ರು ಸಿಗ್ತಾರ. ಈ ಲೈಫ್ ನಾವು ಅದು ನೋಡಿದ್ವಿ ಅಂದ್ರೆ ನಾವು ಹಾಳಾಕಿ. ನನ್ನ ಫ್ರೆಂಡ್ ಅವನು 65% ನಂದು ಅಗ್ರಿಗೇಟ್ 74%. ನಾ ಬಿಟ್ಟು VIL ಜಾಬ್ ಮಾಡಕ್ಕೆ ಹೋದೆ. ಅವ ಬಿಟ್ಟು BPEd ಮಾಡ್ಕೊಂಡ ಮಸ್ತದ. ನಾವು ಏನೋ ಅವಾಗ ಏನೋ BEd BPEd ಮಾಡ್ಕೊಂಡ್ರೆ ನಾವು ಒಂದು ಹೈಸ್ಕೂಲ್ ಟೀಚರ್ ಹಾಕಿದ್ವಿ. ನಮ್ಗೆ ಕಲಿಯಕ್ಕೆ ಆಗಲಿಲ್ಲ ಸರ್. ಹಿಂಗಾಗಿ ಬಿಟ್ಬಿಟ್ಟು ನಾವು ಸ್ವಂತ ಉದ್ಯೋಗ ಮಾಡ್ರಿ. ಒಬ್ರು ಕೈಯಾಗ ಹೋಗ್ಬಿಡ್ರಿ, ಒಬ್ರು ಶರಣ ಹೊಡಿಬೇಡ್ರಿ. ಒಬ್ರು ಕೈಯಾಗ ಹೋಗ್ತೀವಿ ಅಂತಂದ್ರೆ ಹೇಳ್ರಿ ಆಟ ಜೀವನ ಹಾಸು ಹಚ್ಚು, ಏನು ದುಡಿಯೋಕ್ಕಾಗಲ್ಲ, ಗಳಸಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅದ ಮುಂದೆ ನಮ್ಮ ಜೀವನ ಅದ, ಮಕ್ಳ ಜೀವನ ಆಗ್ಬಾರ್ದು. ಮಕ್ಳು ಚೆನ್ನಾಗಿರಲಿ. ಈಗ ನಾವು ಕಲ್ತೀವಿ ಮಾಡೀವಿ, ನಮ್ಮ ಲೈಫ್ ಮುಗೀತ. ನಾವು ಅಲ್ಲಿಗೆ 45 ಏಜ್ ಬಂದಿವಿ. ನಮ್ದು 82 ಡೇಟ್ ಆಫ್ ಬರ್ತ್, 42 ಏಜ್ ನನಗೆ ಇದೆ. ಹೌದಾ ಸರ್? ಇನ್ನು ಎಷ್ಟು ದಿನ ಬದುಕ್ತೀವಿ ನಾವು? ನಮ್ಮ ಮಕ್ಳು ಭವಿಷ್ಯಕ್ಕೆ ಆಗ್ಯದ ನಾವು ಏನಾದ್ರು ಮಾಡ್ಬೇಕು. ಗಳಿಸೋದು ಅಂತಂದ್ರೆ ಏನಿದೆ, ಅವು ಶಿಕ್ಷಣ ಕೊಡ್ಬೇಕು.
ಗಳಿಸೋನ್ ದುಡ್ಡು ಮಾಡಿಟ್ರೆ ನಾವು ಹಾಳು ಮಾಡ್ಬೇಕನ ಒಳ್ಳೆ ಶಿಕ್ಷಣ ಕೊಡೋನು. ಈಗ ನನ್ನ ಮಗಳು CS ಮಾಡತ್ತಾಳ ಕಂಪ್ಯೂಟರ್ ಸೈನ್ಸ್, ಕ್ಲಾಸ್ಗೆ ಫಸ್ಟ್ ಈಗ ಓದ್ಬೇಕಾದ್ರೆ ನಾವು ಸುಳ್ಳು ಹೇಳಲ್ಲ, ಕಮಲೋಳ ಕಾಲೇಜಿಗೆ ಫಸ್ಟ್ ನನ್ನ ಮಗಳು 92% ಮಾಡ್ಯಾಳ. ಮೊನ್ನೆ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಆಕೆಗೆ. ನಾ ಆಕೆ ಸಂಬಂಧ ನಿಜವಾಗ್ಲೂ ಹೇಳ್ಬೇಕು ದುಡ್ಡು ಕೊಡಿ ಆತನೇ. ನಾನು ಆಕೆ ಇಂಜಿನಿಯರಿಂಗ್ ಮಾಡಿಸ್ಬೇಕು, ಅಷ್ಟು ಟ್ಯಾಲೆಂಟ್ ಅದ ಅದಕ್ಕೆ. ಭಾರಿ ಶಾಸ್ತ್ರ ಬರ ನನ್ನ ಕೆಲಸ ಆತ ತಾನಂತ ಓದಾತು ಬರಾತು. ಈ ಕಾಲೇಜ್ ಹೊಂಡ್ಲ ಒಣಾಗ ಒಬ್ಬರು ನೋಡಂಗಿಲ್ಲ, ಸುಮ್ಮನೆ ಸೀಟ್ ಹೋಗ್ಕೊಳ್ಳೋ ಬರ್ತಾವ ಮನೆಗೆ, ಅಷ್ಟು ಚೆನ್ನಾಗಿದ್ದಾಳೆ. ಈ ಮಗ 10th, ಅವು ಸ್ವಲ್ಪ ಸ್ಪೋರ್ಟ್ಸಿಂದ ಭಾಳ ಇದು ಐತೆ. ಸ್ಪೋರ್ಟ್ಸ್ನಾಗ ನಂಬರ್ 1 ಅವ. ಸ್ಪೋರ್ಟ್ಸ್ನಾಗ ಲಾಂಗ್ ಜಂಪ್, ಹೈ ಜಂಪ್, ರನ್ನಿಂಗ್ ನಂಬರ್ 1 ಅದ ನಾವು. ನನಗಿಂತ ಹೈಟ್ ಗಿಟ್ಟ ನಮ್ಮ ಮಸ್ತ್ ಅದಾನ. ಅವನ ಕನಸು ಏನೈತಿ ಆರ್ಮಿಗೆ ಹೋಗ್ಬೇಕಂತಂದು. ಆ ಸ್ವಲ್ಪ ಓದು ಬರೋದಾಗ ಹಿಂದದ ನಾವು. ರೈಟಿಂಗ್ ಸರಿ ಇಲ್ಲ, ಸ್ವಲ್ಪ ಓದಿದ್ದು ಮದಿತಾನ, ಅದು ಸ್ವಲ್ಪ ಹಿಂದದ ನಾವು ಆಟ. ಮೊಬೈಲ್ ಏನೈತಲ್ಲ ಜಗತ್ತು ಹಾಳು ಮಾಡಕ್ಕೆ ಬಂದೈತಿ. ಮೊಬೈಲ್ ಅನ್ನೋದು ಈ ಯೂತ್ ಏನೈತಲ್ಲ ಈ ಯೂತ್ ಹಾಳು ಮಾಡಕ್ಕೆ ಬಂದಿದ್ದು ಮೊಬೈಲ್ ಏನೈತ್ರಿ, ಅದು ಒಳ್ಳೇದಕ್ಕೈತಿ ಕೆಟ್ಟದಕ್ಕೈತಿ. ಮೊಬೈಲ್ನಾಗ ಚಲೋ ವಿಡಿಯೋ ನೋಡ್ಬೋದು, ಕೆಟ್ಟ ವಿಡಿಯೋನ ನೋಡ್ಬೋದು. ಅದು ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಬೇಕು. ನಾವು ಒಳ್ಳೇದನ್ನ ಆಯ್ಕೆ ಮಾಡ್ಕೋ, ಕೆಟ್ಟದನ್ನ ಆಯ್ಕೆ ಮಾಡ್ಕೋ, ನಾವು ನಿರ್ಧಾರ ಮಾಡ್ಬೇಕು. ಎಷ್ಟು ಬೇಕಷ್ಟು ಯೂಸ್ ಮಾಡ್ಬೇಕು. ಯಾಕಂದ್ರೆ ಈ ಮೊಬೈಲ್ ಏನಂದ್ರೆ ನಡಿಂಗಿಲ್ಲ. ಎಲ್ಲ ಸ್ಕೂಲ್ ಹುಡುಗಾಗ ಮೊಬೈಲ. ನಾನು ಹುಡುಗರು ನೋಡ್ತೇನೆ, ಹುಡುಗರು ಸ್ವಲ್ಪ ಏನಪ್ಪ ಅಂತಂದ್ರೆ ಒಂಥರ ಮಂಗ್ಯಾತನ ಮಾಡ್ತಾವೆ. ಅದು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೇಕು. ಮೊಬೈಲ್ ಇಲ್ಲ ಅನ್ನಂಗಿಲ್ಲ, ಅದು ಒಳ್ಳೇದೈತಿ ಕೆಟ್ಟದೈತಿ. ಈ ಸ್ಕೂಲ್ನಾಗ ಎಲ್ಲ ಮತ್ತೀಗ PDF ಫೈಲು, ಅವು ಸ್ಕೂಲ್ ಎಕ್ಸಾಮು ಡೇಟು, ಆಮೇಲೆ ಇಂಥವೆಲ್ಲ ಸ್ವಲ್ಪ PDF ಫೈಲ್ಗಿಲೆಲ್ಲ ಬಿಡ್ತಾಗ. ಎಕ್ಸಾಮ್ ಕ್ವಶನ್ ಪೇಪರ್ಸ್, ಆನ್ಸರ್ ಸೀಟ್ ಎಲ್ಲ ಬಿಡ್ತಾಗ. ನೋಡ್ಕೋಬೇಕು ಎಷ್ಟು ಯೂಸ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು, ಕೆಟ್ಟದಕ್ಕೆ ಯೂಸ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಮೊಬೈಲ್ ಬಗ್ಗೆ. ಈಗ ನಾವು ದುಡಿಬೇಕು, ಕೆಲಸ ಮಾಡ್ಬೇಕಂತ ಹೋಗ್ಬೇಕು. ಅದು ದುಶ್ಚಟಕ್ಕೆ ಬಲಿ ಆಗದಂಗೆ ನಮ್ಮ ಪಾಡಿಗೆ ನಾವು ಇರ್ಬೇಕು. ನಮ್ಮ ಜೀವನ ಏನು, ನಾವೇನು, ನಮ್ಮ ಸಂಸಾರ ಏನು ಇರ್ಬೇಕು. ದುಡಿದಾಗ ಒಂದು ಡೈಲಿ ಯಾವತ್ತು ನಾನು 100 ರೂಪಾಯಿ ನಾವು ದುಡಿತೀನಿ ಬಂದು 10 ರೂಪಾಯಿ ಸೇವಿಂಗ್ಸ್ ಮಾಡ್ಬೇಕು. ಅಂದ್ರೆ ನಮ್ಮ ಫ್ಯೂಚರ್ ಪ್ಲಾನಿಂಗಿಗೆ ನಾವು 60-65 ಇಯರ್ಸ್ ನಮ್ಮ ಪೆನ್ಷನ್ ಲೈಫಿಗೆ ಬೇಕಲ್ಲ, ಒಂದು 10% 10 ರೂಪಾಯಿ ಉಳಿಸ್ಬೇಕು. ಅದು ಮೇನ್ ಇಂಪಾರ್ಟೆಂಟ್. ದುಡಿದು 100 ಖರ್ಚು ಮಾಡಿದೆ 200 ಅಂದ್ರೆ ಸಾಲ ಮಾಡ್ಕೊಂತ ಹೋಗ್ತೇವೆ. ತಂದಿ ಮಾಡಿಟ್ಟಿದ್ದು ಆಸ್ತಿನ ಕಳಿತೀವಿ. ಈ ನಮ್ಮ ತಂದೆ ತಾಯಿ ಅಂತೂ ಆಸ್ತಿ ಮಾಡಿಟ್ಟಿಲ್ಲ, ದುಡಿಲೇ ತಿನ್ಲಿ ಅಂತ ಹೇಳ್ಯಾರ. ನಮ್ಮ ಅಜ್ಜನ ಹಂಗೆ ಮಾಡ್ಯಾನ, ನಮ್ಮ ಅಪ್ಪನ ಹಂಗೆ ಮಾಡ್ಯಾನ, ನಾನು ಹಂಗೆ ಮಾಡೋದು. ನನ್ನ ಮಕ್ಕಳಿಗೆ ನಾ ದುಡ್ಡು ಮಾಡಿಡಂಗಿಲ್ಲ, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಒಳ್ಳೆ ಎಜುಕೇಷನ್ ಕೊಡ್ಸೋನು, ಕಲ್ಸೋನು ಅನ್ನೋದು ಉದ್ದೇಶ ನಂದು ಅಷ್ಟೇ ಸರ್. ಧಾರವಾಡಿಂದ ನಮ್ಮ ಬ್ರದರ್ ಬಂದಿರು ಮೊನ್ನೆ. ಅವರು ಹೋಟೆಲ್ ಬಿಸ್ನೆಸ್ ಇದೆ, ಬೇಲೂರು ಆಗೈತೆ. ಅವ್ರು ಬಿರಿಯಾನಿ ಹೋಟೆಲ್ ಐತಿ. ಅವತ್ತು ಇಲ್ಲಿ ಬಂದು ತಿಂದು ಹೋದ್ಮೇಲೆ ಅವ್ರಿಗೆ ಏನಂದ್ರೆ ಫಸ್ಟ್ ಕ್ಲಾಸ್ ಐತ್ರಿ ಅವ್ರ ಹೋಟೆಲ್. ನಾವು ಸೌಸಿಯಿಂದ ನಾವು ಇಲ್ಲಿ ಬಂದು ಮಾಡ್ತೀವಿ ಅಂದ್ರೆ ಅದ್ಭುತ ರೀ, ಹೇಳ್ಬಾರ್ದು. ಫಸ್ಟ್ ಕ್ಲಾಸ್ ಐತ್ರಿ ಊಟ. ಏನು ಮಾಡಿಪ್ಪ ಎಲ್ಲರೂ ಬಂದು ಇಡೀ ನಮ್ಮ ಕುಂದಗೋಳ ತಾಲೂಕ್ದಾರ್ ಬಂದು ಇವ್ರಿಗೆ ಬೆಳೆಸಲಿ, ಇದಾಗಲಿ ಅನ್ನೋದು ನಮ್ಮ ವಿಚಾರ ಇಪ್ಪ. ಈ ಚಿಕನ್ ಡ್ರೈ ಅಂತಂದು ಹೇಳಿ ಮಾಡ್ಯಾರ, ಏನು ಸೂಪರ್ ಐತ್ರಿ. ತಿಂದಿಗಿಂದ್ರ ಇಲ್ಲಿ ನೋಡ್ರಿ ಹೊಳ್ಳ ಮಳ ಅಲ್ಲೇ ಬರ್ಬೇಕು, ಹಂಗ ಚಂದ ಮಾಡ್ಯಾರ್ರಿ. ಏನು ವಾರಕ್ಕೊಮ್ಮೆ ಯಾರ ಬರ್ತೇವ್ರಿ ಇಲ್ಲಿ ಇವ್ರಂತಲ್ಲಿ. ಮಸ್ತ್ ಚಲೋತ್ತಾಗಿ ಮಾಡ್ತಾರ ಅಡಿಗೆ. A1 ಐತಿ, ಎಲ್ಲಾರು ಬರ್ರಿ, ಎಲ್ಲಾರು ತಿನ್ರಿ, ಫಸ್ಟ್ ಕ್ಲಾಸ್ ಐತಿ ಅಡಿಗೆ. ನೋಡ್ರಿ 4 ಮಂದಿ ಬಂದ್ರು ಹೌದಪ್ಪ ಅಡಿಗೆ ಅನ್ಬೇಕು, ಆ ಲೆಕ್ಕಕ್ಕೆ ಮಾಡ್ಯಾರ್ರಿ.